ಈಗ ರಘುವಂಶದ ಬಗ್ಗೆ ನೋಡೋಣ. ಕಥೆಯನ್ನು ಓದುವಂಥದ್ದು, ಸಾರಾಂಶವನ್ನು ಓದುವಂಥದ್ದು, ನೋಟ್ಸ್ ಓದುವಂಥದ್ದು, ಇವುಗಳನ್ನು ಮಾಡಿಕೊಂಡು ನೀವು ಪಾಠದ ತಾತ್ಪರ್ಯವನ್ನು ತಿಳ್ಕೊಳ್ಬಹುದು. ಸುಲಭವಾಗಿ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿಕೊಳ್ಬಹುದು. ಆದರೆ ಸಂಸ್ಕೃತ ಶಬ್ದಗಳಿಗೆ ಅರ್ಥವನ್ನು ತಿಳ್ಕೊಳ್ಬೇಕು ಅಂತಾದರೆ ಕ್ಲಾಸ್ ಅಟೆಂಡ್ ಮಾಡಲೇಬೇಕು. ಆದ್ದರಿಂದ ನೋಟ್ಸ್ ಓದುವಂಥದ್ದು, ಸಮ್ಮರಿ ಓದುವಂಥದ್ದು ಅದು ತುಂಬ ಸುಲಭ. ಅದನ್ನು ನಾನು ಆಮೇಲೆ ಕೊಡ್ತೇನೆ. ನೋಟ್ಸ್, ಸಮ್ಮರಿ ಇತ್ಯಾದಿಗಳನ್ನು ಆಮೇಲೆ ಕೊಡ್ತೇನೆ. ಈಗ ನಾವು ನೇರವಾಗಿ ಸಂಸ್ಕೃತ ಪಠ್ಯದ ಬಗ್ಗೆ ನೋಡೋಣ, ರಘುವಂಶದ ಬಗ್ಗೆ ನೋಡೋಣ. Reading the notes or translations or summary, you can easily face the examination and pass the examination. It is not a difficult task. It is very easy, silly thing. But learning Sanskrit or understanding the words which are in the text or understanding word by word meaning, it is not very easy. So now we have to start Sanskrit lessons now. I will give you notes, translations and summary later. Now this is first sarga of Raghuvamsha written by Kalidasa. Just chanting once. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. Again once. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ವಾಗರ್ಥಾವಿವ ಸಂಪೃಕ್ತೌ ಜಗತಃ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಇದು ಪದಚ್ಛೇದ. ಅಂದರೆ ಮೊದಲು ನಾವು ಶ್ಲೋಕವನ್ನು ಓದಿದಾಗ ಪದಚ್ಛೇದವನ್ನು ಮಾಡಿಕೊಳ್ಬೇಕು. ವೆನ್ ವಿ ರೀಡ್ ಎ ವರ್ಸ್, ಫಸ್ಟ್ ಆಫ್ ಆಲ್ ವಿ ಮಸ್ಟ್ ಸ್ಪ್ಲಿಟ್ ದಿ ವರ್ಸ್ ಆ್ಯಂಡ್ ವಿ ಶುಡ್ ಫೈಂಡ್ ಔಟ್ ದಿ ಕೇಸ್ ಆ್ಯಂಡ್ ಎಂಡಿಂಗ್ಸ್ ಆ್ಯಂಡ್ ನಂಬರ್ಸ್. ಅಂದರೆ ವಿಭಕ್ತಿ, ವಚನ, ಲಿಂಗ, ಅಂತ ಇವುಗಳನ್ನೆಲ್ಲ ಮೊದಲು ತಿಳ್ಕೊಳ್ಬೇಕು. ಆಮೇಲೆ ಅನ್ವಯ ಅರ್ಥವನ್ನು ಮಾಡಬೇಕು. ಆಗ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ಈಗ ವಾಕ್ಚ
ಅರ್ಥಶ್ಚ ವಾಗರ್ಥೌ ದ್ವಂದ್ವ ಸಮಾಸ ಆಗುತ್ತೆ. ವಾಕ್ಚ ಅರ್ಥಶ್ಚ ವಾಗರ್ಥೌ ಇಟ್ ಈಸ್ ದ್ವಂದ್ವ ಸಮಾಸ. ವಾಗರ್ಥೌ ಇವ ವಾಗರ್ಥಾವಿವ ಇದು ಕೂಡ ಒಂದು ಸಮಾಸ. ಇವ ಶಬ್ದದ ಜೊತೆಗೆ ನಿತ್ಯ ಸಮಾಸ ಆಗತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಪದಗಳನ್ನು ಬಿಡಿಸಿಕೊಳ್ಳೋದು ಬೇಡ. ವಾಗರ್ಥೌ ಇವ ಅಂತ ಎರಡು ಪದಗಳನ್ನು ಬಿಡಿಸಿಕೊಳ್ಳೋದು ಬೇಡ. ವಾಗರ್ಥಾವಿವ ಎಂಬಂತಹ ಒಂದೇ ಪದ ಅಂತ ಇಟ್ಟುಕೊಳ್ಳಿ. It is possible to say Vagarthau and Iva. But here the scholars explained that Vagarthaviva is single word. So we should not separate it. Just we should split it to understand the meaning only. Vagarthaviva ಸಂಪೃಕ್ತೌ. ಸಂಪೃಕ್ತೌ ಎಂಬುದು ದ್ವಿತೀಯ ವಿಭಕ್ತಿ ದ್ವಿವಚನ ಆಗುತ್ತೆ. ಒಟ್ಟಾಗಿ ಇರುವವರನ್ನು ಸಂಪೃಕ್ತೌ. ದಿಸ್ ಈಸ್ ಅಕ್ಯುಸೇಟಿವ್ ಕೇಸ್ ಡ್ಯುವಲ್. ವಾಗರ್ಥ ಪ್ರತಿಪತ್ತಯೇ. ಪ್ರತಿಪತ್ತಿಹಿ ಪ್ರತಿಪತ್ತಿಹಿ ಪ್ರತಿಪತ್ತಿ ಪ್ರತಿಪತ್ತಯಃ ಇಕಾರಾಂತ ಸ್ತ್ರೀಲಿಂಗ ಶಬ್ದ. ಪ್ರತಿಪತ್ತಯೇ ಎಂಬುದು ಚತುರ್ಥಿ ಏಕವಚನ. ಪ್ರತಿಪತ್ತಿ ದಿಸ್ ಈಸ್ feminine gender ending with e, dative case singular. Pratipattaye. Jagatah. Jagat jagati jaganti neuter form genitive case singular. Shashti vibhakti ekavachana. ಪಿತರೌ. ಮಾತಾ ಚ ಪಿತಾ ಚ ಪಿತರೌ. ಏಕಶೇಷ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಏಕಶೇಷ. ಇಟ್ ಲುಕ್ಸ್ ಲೈಕ್ ದ್ವಂದ್ವ ಸಮಾಸ. ಮಾತಾ ಚ ಪಿತಾ ಚ ಪಿತರೌ. ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಲೈಕ್ one balanced compound. It means after the compound or after making the compound, single word will be remained. Ekashesha, pitarau. It is also accusative case dual. Dvitiya vibhakti ದ್ವಿವಚನ. ವಂದೇ ಇದು ಕ್ರಿಯಾಪದ, ಆತ್ಮನೇಪದ, ಉತ್ತಮ ಪುರುಷ ಏಕವಚನ, ವರ್ತಮಾನ ಕಾಲ. ವಂದೇ ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್, ಆತ್ಮನೇಪದ ಫಾರ್ಮ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್. ವಂದೇ. ಐ ಬೋ ನಾನು ನಮಸ್ಕರಿಸುತ್ತೇನೆ. ಪಾರ್ವತೀ ಪರಮೇಶ್ವರೌ. ಪಾರ್ವತೀ ಚ ಪರಮೇಶ್ವರಶ್ಚ. ಪಾರ್ವತೀ ಪರಮೇಶ್ವರೌ ದ್ವಂದ್ವ ಸಮಾಸ. ಇದು ಪಾರ್ವತಿ ಮತ್ತು ಪರಮೇಶ್ವರರನ್ನು, ಪಾರ್ವತೀ ಪರಮೇಶ್ವರರನ್ನು. ಪಾರ್ವತೀ ಚ ಪರಮೇಶ್ವರಶ್ಚ ಪಾರ್ವತೀ ಪರಮೇಶ್ವರೌ. ದಿಸ್ ಈಸ್ ದ್ವಂದ್ವ ಸಮಾಸ and accusative case dual. Now
splitting the verse is completed. Now we have to know the meaning of the verse. This is prayer. Kalidasa prayed Lord Shiva and Parvati to have great verse, knowledge and meanings, because it is not possible to compose any poem or poetry without having great knowledge, great verse, great meanings. So Kalidasa prayed Lord Shiva and Parvati. ಯಾವುದೇ ಒಂದು ಕಾವ್ಯವನ್ನು ಚೆನ್ನಾಗಿ ಬರಿಬೇಕು ಅಂತಾದರೆ ಅರ್ಥವೂ ಗೊತ್ತಿರಬೇಕು, ಪದಗಳೂ ಗೊತ್ತಿರಬೇಕು, ಚೆನ್ನಾಗಿ ತಿಳುವಳಿಕೆ ಇರಬೇಕು. ಇದಿಲ್ಲ ಅಂತಾದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕವಿ ಕಾಳಿದಾಸ ಏನು ಮಾಡ್ತಾನೆ, ಶಿವ ಪಾರ್ವತಿಯರನ್ನು, ಪಾರ್ವತಿ ಪರಮೇಶ್ವರರನ್ನು ನಮಸ್ಕರಿಸ್ತಾನೆ. ಇದನ್ನು ಮಂಗಲ ಶ್ಲೋಕ ಅಂತ ಕರೀತಾರೆ, ಪ್ರಾರ್ಥನಾ ಶ್ಲೋಕ. ಈಗ ಅನ್ವಯವನ್ನು ಮಾಡೋಣ. ಹೌ ಶುಡ್ ವಿ ಮೇಕ್ ಅನ್ವಯ, or how should we write anvaya? How should we compose the sentence from the verse? First, you take the verb from the verse. It is one day. It means I bow. Whom do you bow? Parvati Parameshwarau. So Parvati Parameshwarau is the object for the verb ಒಂದೇ. ಈಗ ಒಂದೇ ಎಂಬಂತಹ ಕ್ರಿಯಾಪದವನ್ನು ಮೊದಲು ಬರ್ಕೊಳ್ಳಿ, ಕೊನೆಗೆ ಬರ್ಕೊಳ್ಳಿ. ಆಮೇಲೆ ಪ್ರಶ್ನೆ ಮಾಡಿ, ಯಾರನ್ನು ವಂದಿಸುತ್ತೇನೆ, ಯಾರನ್ನು ನಮಸ್ಕರಿಸುತ್ತೇನೆ? ಉತ್ತರ ಏನು? ಪಾರ್ವತಿ ಪರಮೇಶ್ವರವು, ಪಾರ್ವತಿ ಪರಮೇಶ್ವರರನ್ನು ನಮಸ್ಕರಿಸುತ್ತೇನೆ. ಆದ್ದರಿಂದ ಏನಾಯಿತು? ಪಾರ್ವತಿ ಪರಮೇಶ್ವರವು ಎಂಬುದು ಕರ್ಮಪದ ಆಯಿತು, ದ್ವಿತೀಯ ವಿಭಕ್ತಿ ಇದೆ. ಒಂದೇ ಈಸ್ ಆಕ್ಟಿವ್ ವಾಯ್ಸ್. ಸೊ ದಿ ಆಬ್ಜೆಕ್ಟ್ ಪಾರ್ವತಿ ಪರಮೇಶ್ವರವು ಟೇಕ್ಸ್ accusative case. This is accusative case dual. ಆಮೇಲೆ ಪಿತರವು ಅಂತ ಇದೆ. ಪಿತರವು ಅಂದರೆ ತಂದೆ ತಾಯಿಗಳು, ಮದರ್ ಆ್ಯಂಡ್ ಫಾದರ್. ಯಾರ ತಂದೆ ತಾಯಿಗಳು? ಜಗತಃ ಪಿತರವು, ಜಗತ್ತಿನ ತಂದೆ ತಾಯಿಗಳು. ಅಂದರೆ ಜಗತ್ತಿನ ತಂದೆ ತಾಯಿಗಳಾದಂತಹ ಪಾರ್ವತಿ ಪರಮೇಶ್ವರರನ್ನು ನಮಸ್ಕರಿಸ್ತೇನೆ ಅಂತ ಅರ್ಥ. ಜಗತಃ ಪಿತರವು, ಜಗತಃ ಆಫ್ ದಿ ವರ್ಲ್ಡ್, ಪಿತರವು ಪೇರೆಂಟ್ಸ್. ಸೊ ಜಗತಃ ಪಿತರವು ಮೀನ್ಸ್ ದಿ ಪೇರೆಂಟ್ಸ್ ಆಫ್ ದಿ ವರ್ಲ್ಡ್ or parents of the whole world. ಜಗತಃ ಪಿತರವು ಪಾರ್ವತಿ ಪರಮೇಶ್ವರವು ಒಂದೇ. ಅವರು ಹೇಗಿದ್ದಾರೆ ಅಂತ ಪ್ರಶ್ನೆ ಮಾಡೋಣ. ಪಾರ್ವತಿ ಪರಮೇಶ್ವರರು ಹೇಗಿದ್ದಾರೆ? ವಾಗರ್ಥಾವಿವ ಸಂಪೃಕ್ತೌ,
ವಾಗರ್ಥೌ ಇವ ಸಂಪೃಕ್ತೌ ಅಂದರೆ ಮಾತು ಮತ್ತು ಅರ್ಥಗಳಂತೆ ಒಟ್ಟಾಗಿ ಇದ್ದಾರೆ. ಗಮನಿಸಿ, ಒಂದು ಶಬ್ದವನ್ನು ಬಿಟ್ಟು ಅರ್ಥ ಇರಲ್ಲ, ಅರ್ಥವನ್ನು ಬಿಟ್ಟು ಶಬ್ದ ಇರಲ್ಲ. ಶಬ್ದ ಇದೆ ಅಂತಾದರೆ ಅರ್ಥ ಇದ್ದೇ ಇರುತ್ತೆ, ಅರ್ಥ ಇದೆ ಅಂತಾದರೆ ಶಬ್ದ ಇದ್ದೇ ಇರುತ್ತೆ. ಹೀಗೆ ಶಬ್ದಕ್ಕೂ ಅರ್ಥಕ್ಕೂ ಒಂದು ನಿತ್ಯ ಸಂಬಂಧ ಇದೆ, ಯಾವಾಗಲೂ ಒಟ್ಟಿಗೆ ಇರುತ್ತೆ. ಅಂತಹ ಪಾರ್ವತಿ ಪರಮೇಶ್ವರರನ್ನು ಅಂತಂದರು. ವಾಗರ್ಥಾವಿವ ಸಂಪೃಕ್ತೌ. Now Kalidasa is giving an adjective for Parvati Parameshwarau. Generally in English we say adjective. It may be used with a subject, but in Sanskrit Kartru Visheshana and Karma Visheshana both are different. Adjective can be used with a subject or object. So here this is adjective for object, Karma Visheshana. So which kind of Lord Parvati and Parameshwara? Kalidasa says Lord Shiva and Parvati are like the meanings and words or meanings and speech. Is there word which has no meaning? Is there meaning which has no word or which has no word to express something? No. If there is word, there must be a meaning. If there is a meaning, there must be a word to express it. So the relationship between word and meaning is immortal. So relationship between the word and meaning is immortal or permanent. Such a permanent relationship is, or Lord Shiva and Parvati have such immortal relationship. So Kalidasa compared Lord Shiva and Parvati with meaning and word. Meaning and word, these cannot be separated by anyone because they have permanent relationship or immortal relationship. So Kalidasa is praying Lord Shiva and Parvati, who are or who look like word and meaning. Then ask again one question. ಇನ್ನೊಂದು ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನು ಯಾಕೆ ನಮಸ್ಕರಿಸುತ್ತೇನೆ? ವಾಗರ್ಥ ಪ್ರತಿಪತ್ತಯೇ ಅಂತ ಹೇಳಿದರು. ವಾಗರ್ಥ ಪ್ರತಿಪತ್ತಯೇ. ಪ್ರತಿಪತ್ತಿ ಈಸ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ, ಜ್ಞಾನ. ಪ್ರತಿಪತ್ತಿ ಅಂದರೆ ತಿಳುವಳಿಕೆಗೋಸ್ಕರವಾಗಿ
ಯಾವುದರ ತಿಳುವಳಿಕೆಗೋಸ್ಕರವಾಗಿ? ವಾಗರ್ಥ ಪ್ರತಿಪತ್ತಯೇ, ಮಾತು ಮತ್ತು ಅರ್ಥಗಳ ಜ್ಞಾನಕ್ಕೋಸ್ಕರವಾಗಿ, ಶಬ್ದ ಮತ್ತು ಅರ್ಥಗಳ ಜ್ಞಾನಕ್ಕೋಸ್ಕರವಾಗಿ ಅವನು ಶಿವ ಮತ್ತು ಪಾರ್ವತಿಯರನ್ನು ನಮಸ್ಕರಿಸಿದ ಎಂಬುದು ತಾತ್ಪರ್ಯ. ಸೊ ವೈ ಡಿಡ್ ಕಾಳಿದಾಸ prayed Lord Shiva and Parvati? What is the reason? It is Vagartha Pratipattaye. Pratipatti is knowledge. Vagartha Pratipattaye, for the knowledge of words and meaning. Words and meanings, or for the knowledge of meanings and speech, sentences. Because without having a great knowledge and great words, it is impossible to compose a great poetry. So, Kalidasa prayed Lord Shiva and Parvati to have great meanings, great words. This is the meaning for words. Now you have to compose the sentence. Vagartha Pratipattaye, for the knowledge of words and meanings. Vagarthaviva sampraktau, one who have the relationship like the words and meanings. Jagataha pitarau, the parents of the world. Parvati Parameshwarau, Lord Shiva and Parvati. Vande, I bow, or I salute, I bow. ಕನ್ನಡದಲ್ಲಿ ಹೇಳ್ತಾನೆ, ವಾಗರ್ಥ ಪ್ರತಿಪತ್ತಯೇ, ಮಾತು ಮತ್ತು ಅರ್ಥಗಳ ಜ್ಞಾನಕ್ಕೋಸ್ಕರವಾಗಿ. ವಾಗರ್ಥಾವಿವ ಸಂಪೃಕ್ತೌ, ಮಾತು ಮತ್ತು ಅರ್ಥಗಳಂತೆ ಒಟ್ಟಾಗಿ ಇರುವಂತಹ. ಜಗತಃ ಪಿತರೌ, ಜಗತ್ತಿನ ತಂದೆ ತಾಯಿಗಳಾದಂತಹ. ಪಾರ್ವತೀ ಪರಮೇಶ್ವರೌ, ಶಿವ ಪಾರ್ವತಿಯರನ್ನು ವಂದೇ, ನಮಸ್ಕರಿಸುತ್ತೇನೆ ಅಂತ ಅರ್ಥ. ಇದು ಅನುಷ್ಟುಪ್ ಛಂದಸ್ಸಿನಲ್ಲಿ ಇದೆ. ಒಂದು ಪಾದದಲ್ಲಿ 8 ಅಕ್ಷರ ಇರುತ್ತೆ. ಅಕ್ಷರ ಅಂದರೆ ಸ್ವರಾಕ್ಷರ ಅಂತ ಇಟ್ಕೊಳ್ಳಿ. ದಿಸ್ ಈಸ್ ಅನುಷ್ಟುಪ್ ಛಂದಸ್. ಈಚ್ ಪಾದ ಹ್ಯಾಸ್ 8 syllables and the lakshana or rules of anushtup is explained in last class, previous class. ಈ ಶ್ಲೋಕದ ಪರಿಚಯ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸಂದೇಹ ಇದ್ದರೆ ಕೇಳಿ. ನಾಳೆ ಮುಂದಿನ ತರಗತಿಯನ್ನು ಮಾಡೋಣ. ನಾಳೆ ತರಗತಿ ಬೇಡ, ನಾಳೆ ಬುಧವಾರ, ಗುರುವಾರ ತರಗತಿಯನ್ನು ಮುಂದುವರಿಸೋಣ.